ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ಕಡೆಯಿಂದ ನಾನು ಚೆನ್ನಾಗಿದ್ದೀನಿ. ಇವತ್ತು ಕೋರಲ್ ಡ್ರಾನಲ್ಲಿ ನಾನು ನಿಮಗೆ ಕೆಲವೊಂದು ಟೂಲ್ಸ್ನ ತೋರಿಸ್ಕೊಡ್ತಾ ಇದ್ದೀನಿ. ಅದು ಲೈನ್ ಡ್ರಾಯಿಂಗ್ ಅಂದರೆ ನಾವು ಯಾವುದೇ ಒಂದು ಇಮೇಜ್ನ ರೀವರ್ಕ್, ರೀಡ್ರಾ, ರೀಕ್ರಿಯೇಟ್ ಮಾಡೋದನ್ನು ಆವಾಗ ನಾವು ಲೈನ್ ಡ್ರಾ ಫಸ್ಟಿಗೆ ನಾವು ಲೈನ್ ಡ್ರಾ ತೊಗೊಂಡು ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಸೊ ಆಬ್ಜೆಕ್ಟ್ನ ಡ್ರಾ ಮಾಡೋದಾಗಿರ್ಬೋದು, ಕಲರ್ಫಿಲ್ ಆಬ್ಜೆಕ್ಟ್ ಮಾಡೋದಾಗಿರ್ಬೋದು. ಸೊ ಇವತ್ತು ನಾನೇನು ಮಾಡ್ತೀನಿ, ಇವಾಗಿಂದ ನಾನು ನಿಮಗೆ ಒಂದೊಂದು ಪಾರ್ಟೇ ಸ್ವಲ್ಪ ಕಮ್ಮಿ ವೀಡಿಯೋಸ್ನೇ ನಾನು ಹಾಕ್ತಾ ಹೋಗ್ತೀನಿ. ಇವತ್ತು ನಾನು ಬರೀ ಲೈನ್ ಡ್ರಾಯಿಂಗ್ ಸಂಬಂಧಪಟ್ಟಿದ್ದು ಒಂದು ವೀಡಿಯೋ, ನಾನು ಸ್ಮಾಲ್ ವೀಡಿಯೋ ಹಾಕ್ತಾ ಇದ್ದೀನಿ. ಸೊ ಫಸ್ಟಿಗೆ ನೀವು ಒಂದು ಕೋರಲ್ ಡ್ರಾನಲ್ಲಿ ಹೇಗೆ ರೀಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ನೀವು ತಿಳ್ಕೊತೀರಾ ಈ ಟೂಲಿಂದ. ಸೊ ಬನ್ನಿ, ಇವಾಗ ನಾನು ಆಲ್ರೆಡಿ ಇಲ್ಲಿ ನಾನು ಒಂದು ಇಮೇಜ್ನ ವರ್ಕ್ ಮಾಡ್ತಾ ಬಂದಿದ್ದೀನಿ. ಸೊ ಇದು ಆಲ್ಮೋಸ್ಟ್ ಅಲ್ಲಿ ಮುಗಿತಾ ಬಂದಿದೆ. ಬಟ್ ಇವಾಗ ನಾನು ನಿಮಗೆ ಲೈನ್ ಡ್ರಾನಲ್ಲಿ ತೊಗೊಂಡು ಇವಾಗ ಈ ಆಬ್ಜೆಕ್ಟ್ಗಳನ್ನ ನೀವೇನು ನೋಡ್ತಾ ಇದ್ದೀರಲ್ಲ ಸ್ಕ್ರೀನ್ ಮೇಲೆ, ಸೊ ಇದನ್ನು ನೀವು ರೀಕ್ರಿಯೇಟ್ ಮಾಡಬೇಕು. ಈಗ ಆಲ್ರೆಡಿ ನಾನು ಮುಗಿಸಿದ್ದೀನಿ ಆಲ್ಮೋಸ್ಟ್ ಆಲ್. ಸೊ ಸ್ವಲ್ಪ ಇದೆ. ಸೊ ಇವಾಗ ಇಲ್ಲಿದೆಯಲ್ಲ, ಸೊ ಈ ಇಮೇಜ್ನ ನಾನು ಇವಾಗ ರೈಟ್ ಸೈಡಲ್ಲಿ ಆಬ್ಜೆಕ್ಟ್ಸ್ ಅನ್ನೋ ಡಾಕರ್ ವಿಂಡೋನಲ್ಲಿ ಅದು ಲೇಯರ್ 1ನಲ್ಲಿದೆ. ನಾನು ಅದನ್ನು ಆಫ್ ಮಾಡ್ತೀನಿ ನೋಡಿ. ಸೊ ಅದನ್ನು ಲೇಯರ್ 1ನಲ್ಲಿ ತೊಗೊಂಡು ಮತ್ತೆ ನಾವು ಒಂದು ಲೇಯರ್ 2ನಲ್ಲಿ ವರ್ಕ್ ಮಾಡ್ತಾ ಬರಬೇಕು. ಈ ಡಾಕರ್ ವಿಂಡೋ ಆಬ್ಜೆಕ್ಟ್ಸ್ ಏನು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಆಬ್ಜೆಕ್ಟ್ಸು, ಇದನ್ನು ಡಾಕರ್ ವಿಂಡೋ, ಇದರಲ್ಲಿ ನಿಮಗೆ ಸಿಗುತ್ತೆ ವರ್ಕ್ ಸ್ಪೇಸು ಡಾಕರ್ಸಲ್ಲಿ ನಿಮಗೆ ಆಬ್ಜೆಕ್ಟ್ಸ್. ಇದನ್ನು ಡಿಸೇಬಲ್ ಮಾಡಿದ್ರೆ ಅದು ಆಬ್ಜೆಕ್ಟ್ಸ್ ಹೊರಟೋಗುತ್ತೆ. ಸೊ ಆ ಆಬ್ಜೆಕ್ಟ್ಸ್ ಅಂದರೆ ಲೇಯರ್ ವೈಸು. ಇವಾಗ ಕೆಲವು ಕ್ಲೈಂಟ್ಸ್ ಏನು ಮಾಡ್ತಾರೆ, ನಮಗೆ ಟೆಕ್ಸ್ಟ್ ಒಂದು ಲೇಯರಲ್ಲಿರಬೇಕು, ಆಬ್ಜೆಕ್ಟ್ಸ್ ಒಂದು ಲೇಯರಲ್ಲಿರಬೇಕು, ಮತ್ತು ಕೆಲವೊಂದು ಆಬ್ಜೆಕ್ಟ್ಸ್ಗಳು ಅಂದರೆ ಬೇರೆ ಬೇರೆ ರೀತಿಯಾದ ಆಬ್ಜೆಕ್ಟ್ಸ್ಗಳಾಗಿರ್ಬೋದು ನಮಗೆ ಸಪ್ರೇಟ್ ಲೇಯರಲ್ಲಿರಬೇಕು ಅನ್ನೋವಾಗ ನೀವು ಲೇಯರ್ನ ಕ್ರಿಯೇಟ್ ಮಾಡ್ತಾ ಬರ್ಬೋದು. ನಾನು ಲೇಯರ್ಸ್ನ ಮುಂದಿನ ವೀಡಿಯೋನಲ್ಲಿ ಮಾಡ್ತೀನಿ, ಆ ಲೇಯರ್ಸಲ್ಲಿ ಯಾವ ರೀತಿ ವರ್ಕ್ ಮಾಡೋದು ಅನ್ನೋದನ್ನು. ಸೊ ಇವತ್ತು ನಾನು ಜಸ್ಟ್ ನಿಮಗೆ ಲೈನ್ ಡ್ರಾನನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಆ ಲೇಯರ್ 2ನಲ್ಲಿ ನಾನು ಲಾಕ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಲೇಯರನ್ನು. ಸೊ ಇವಾಗ ಬನ್ನಿ, ಇವಾಗ ಇಲ್ಲಿ ಲೇಯರ್ 1ನಲ್ಲಿ ಇದೆಯಲ್ಲ, ಇವಾಗ ಇಲ್ಲಿ ಲೆಫ್ಟ್ ಸೈಡಲ್ಲಿ ಟೂಲ್ ಬಾರ್, ನಾನು ಮುಂಚೆ ಒಂದು ವೀಡಿಯೋನಲ್ಲಿ ಟೂಲ್ ಬಾರ್ಗಳು ನಿಮ್ಗೆ ಹೇಳಿದ್ದೀನಿ. ಸೊ ಫ್ರೀ ಆ್ಯಂಡ್ ಟೂಲ್ ಅಂದರೆ ನಾನು ನಿಮ್ಗೆ ಏನು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಇವಾಗ ಫ್ರೀ ಆ್ಯಂಡ್ ಟೂಲ್ ತೊಗೋತಾ ಇದ್ದೀನಿ ನಾನು ಇವಾಗ. ಸೊ ಫ್ರೀ ಆ್ಯಂಡ್ ಟೂಲಲ್ಲೂ ಬ್ರೇಸರ್ ಟೂಲ್ ಥರನೇ ವರ್ಕ್ ಮಾಡ್ಬೋದು. ಸೊ ಫ್ರೀ ಆ್ಯಂಡ್ ಅಂದರೆ ಇವಾಗ ಇಲ್ಲಿ ಕ್ಲಿಕ್ ಮಾಡಿ ನೋಡಿ, ಇವಾಗ ಇಲ್ಲಿಗೆ ಮ್ಯಾನ್ಯುವಲ್ ಆಗಿ ಟ್ರೇಸ್ ಮಾಡೋದು. ಇದು ಇವಾಗ ನಾನು ಏನು ಮಾಡ್ತಾಯಿಲ್ಲ, ಇದು ಈ ಆಬ್ಜೆಕ್ಟ್ಗೆ ಅಪ್ಲಿಕಬಲ್ ಆಗೋಲ್ಲ, ಯಾಕೆಂದರೆ ಅಷ್ಟು ಆ್ಯಕ್ಯುರೇಸಿ ಬರೋಲ್ಲ ಫ್ರೀ ಆ್ಯಂಡ್ ಟೂಲು, ನಿಮಗೆ ಗ್ರಿಪ್ ಇರೋಲ್ಲ ಮಾಡೋದಕ್ಕೆ. ಸೊ ಆ ಫ್ರೀ ಆ್ಯಂಡ್ ಟೂಲ್ ಬಂದು ಯಾವ ಕೇಸಸಲ್ಲಿ ಆಗುತ್ತೆ ಅಂತ ಅಂದರೆ, ಇವಾಗ ಡಿಸ್ಟ್ರಾಕ್ಟ್ ಎಫೆಕ್ಟ್ ಹಿಂಗೆಲ್ಲ ಇರುತ್ತೆ ಒಂದು ಬಿಟ್ ಮ್ಯಾಪು. ಸೊ ನೀವು ಅದ್ರ ಮೇಲೆ ಡ್ರಾ ಮಾಡಬೇಕು ಅನ್ನುವಾಗ ಈ ರೀತಿ ಮಾಡ್ಬೋದು. ಸೊ ಆ ಫ್ರೀ ಆ್ಯಂಡ್ ಟೂಲ್ನ ತೊಗೊಂಡು ನೋಡಿ, ಇವಾಗ ನಾನು ಇಲ್ಲಿಂದ ಜಸ್ಟ್ ನಿಮಗೆ ಇಲ್ಲಿ ಕ್ಲಿಕ್ ಮಾಡಿ, ಈ ಫ್ರೀ ಆ್ಯಂಡ್ ಟೂಲ್ ತೊಗೊಂಡ್ರೆ ಕನೆಕ್ಟಿವಿಟಿ ನೆಕ್ಸ್ಟ್ ಕನೆಕ್ಟ್ ಆಗಬೇಕಾದ್ರೆ ಡಬಲ್ ಕ್ಲಿಕ್ ಮಾಡಬೇಕು. ನೀವು ಒಂದು ಕ್ಲಿಕ್ ಮಾಡಿಬಿಟ್ರೆ ನೋಡಿ, ಇವಾಗ ಇಲ್ಲಿ ನಾನು ಡಬಲ್ ಕ್ಲಿಕ್ ಮಾಡಿದ್ರೆ ಕಂಟಿನ್ಯೂಷನ್ ಸಿಗ್ತಾಯಿದೆ. ಅದೇ ನಾನು ಇವಾಗ ಇಲ್ಲಿ ಸಿಂಗಲ್ ಕ್ಲಿಕ್ ಮಾಡ್ತೀನಿ ನೋಡಿ, ಹೊರಟೋಯ್ತು ಅದು. ಸಿಂಗಲ್ ಕ್ಲಿಕ್ ಮಾಡಿದ್ರೆ ಅಲ್ಲಿ ಬ್ರೇಕ್ ಆಗುತ್ತೆ, ಮತ್ತೆ ಅಲ್ಲಿಂದ ಕಂಟಿನ್ಯೂ ಮಾಡಬೇಕು. ಡಬಲ್ ಕ್ಲಿಕ್ ಮಾಡ್ತಾ ಹೋಗಬೇಕು. ಡಬಲ್ ಕ್ಲಿಕ್ ಮಾಡಿಕೊಂಡು ಅದನ್ನು ನೀವು ಈ ಶೇಪ್ ಟೂಲ್, ಇವಾಗ ಇಲ್ಲೇನಿರುತ್ತಲ್ಲ ಈ ಶೇಪ್ ಟೂಲ್ನ ತೊಗೊಂಡು ಹಿಂಗೆ ಫುಲ್ ಡ್ರ್ಯಾಗ್ ಮಾಡಿ ಆ ಶೇಪ್ ಟೂಲ್ನ ತೊಗೊಂಡು ಡ್ರ್ಯಾಗ್ ಮಾಡಿ ಫುಲ್ ಕಂಪ್ಲೀಟ್ ಎಲ್ಲ ನೋಟ್ಸ್ನ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಮೇಲ್ಗಡೆ ಹೈಲೈಟ್ ಆಗುತ್ತೆ. ಆ ಲೈನಿಗೆ ಸಂಬಂಧಪಟ್ಟಿದ್ದನ್ನೆಲ್ಲ ಅಲ್ಲಿ 2 ಕರ್ವ್ ಅಂತ ಮಾಡ್ಕೋಬೇಕು. ನಾನು ಶಾರ್ಟ್ಕಟ್ ಇಟ್ಕೊಂಡಿದ್ದೀನಿ 4 ಅಂತ. ಕನ್ವರ್ಟ್ ಟು ಕರ್ವ್, ಇವಾಗ ನೋಡಿ ಕನ್ವರ್ಟ್ ಟು ಕರ್ವ್ ಮಾಡಿಲ್ಲ, ಎಲ್ಲ ಸ್ಟ್ರೈಟ್ ಆಗಿದೆ. ಇಲ್ಲೇನು ಒಂದು ನೋಡಿಂದ ಒಂದು ನೋಡ್ ಕನೆಕ್ಟಿವಿಟಿ ನಾವೇನು ಇದನ್ನು ಮಾಡಿದ್ರೆ ಡ್ರಾ ಈ ರೀತಿ ಪ್ಲೇ ಆಗುತ್ತೆ. ಸೊ ಎಲ್ಲ ಹಿಂಗೆ ಸೆಲೆಕ್ಟ್ ಮಾಡಿ ಜಸ್ಟ್ ನೋಡಿ, ಅದು ಎನೇಬಲ್ ಆಯಿತು. 2 ಕರ್ವ್ ಮಾಡಿದ್ರೆ ನೋಡಿ, ಇವಾಗ 2 ಕರ್ವ್ ಆಯಿತು. ಇವಾಗ ನೀವು ಹೇಳಿದ್ರೆ ಈ ನೋಡಿಂದ ಈ ನೋಡಿಗೆ ಕರ್ವ್ ಆಯಿತು, 2 ಕರ್ವ್ ಆಯಿತು ಅಂತ ಅರ್ಥ. ಸೊ ನೋಡ್ ಪ್ಲೇಸ್ಮೆಂಟ್ ಕರೆಕ್ಟಾಗಿ ಇಟ್ಕೊಂಡು ಇವಾಗ ಇದನ್ನು ಸ್ಮೂತ್ ಮಾಡಬೇಕು ಆಮೇಲೆ ನಾವು ಮಾಡಿದ್ಮೇಲೆ, ಸರಿನಾ? ಓಕೆ ಫೈನ್, ಅರ್ಥ ಆಗ್ತಾಯಿದೆ ಅನ್ಕೋತೀನಿ. ಸೊ ಮತ್ತು ಇದನ್ನು ಸ್ಮೂತ್ ಮಾಡಬೇಕು. ನಾನು ಶಾರ್ಟ್ಕಟ್ ಇಟ್ಕೊಂಡಿದ್ದೀನಿ 5 ಸ್ಮೂತ್ ಮಾಡೋಕ್ಕೆ. ಸೊ ನಾವು ಈ ನೋಡು ಇದೆಯಲ್ಲ, ಆ್ಯಂಕರ್ ನೋಡ್ ಅಂತೀವಿ ನಾವು ಇದನ್ನು. ಸೊ ಹ್ಯಾಂಕರ್ಸ್ನ ನೀವು ಇಟ್ಕೊಂಡು ಅದನ್ನು ನೀವು ರೀತಿ ಅಡ್ಜಸ್ಟ್ ಮಾಡ್ತಾ ಹೋಗೋದು. ಓಕೆ, ಸೊ ಇವಾಗ ನಿಮಗೆ ಫ್ರೀ ಆ್ಯಂಡ್ ಟೂಲಲ್ಲಿ ಡ್ರಾ ಮಾಡೋದು ಗೊತ್ತಾಯಿತು. ಇವಾಗ ನೆಕ್ಸ್ಟ್ ಬಂದರೆ 2 ಪಾಯಿಂಟ್ ಲೈನ್. ಇವಾಗ ಇಲ್ಲಿ ಕೊಟ್ಟಿರೋಷ್ಟು 3+7 ತುಂಬ ಯೂಸ್ ಆಗುತ್ತೆ. ಬಟ್ ಅದೆಲ್ಲ ಜಾಗದಲ್ಲೂ ಎಲ್ಲ ಬಿಟ್ ಮ್ಯಾಪಲ್ಲೂ ಯೂಸ್ ಆಗುತ್ತೆ ಅಂತಲ್ಲ. ಕೆಲವರಿಗೆ ಆರ್ಟಿಸ್ಟ್ಗಳಿಗೆ ಯೂಸ್ ಆಗುತ್ತೆ, ಕೆಲವರಿಗೆ ರೀಡ್ರಾ ಮಾಡುವಾಗ ಯೂಸ್ ಆಗುತ್ತೆ, ಕೆಲವರಿಗೆ ಡಿಸೈನ್ ಮಾಡೋರಿಗೆ ಯೂಸ್ ಆಗುತ್ತೆ, ಕೆಲವರು ಬರೀ ಗ್ರಾಫ್ ಮಾಡ್ತಾರೆ, ಮತ್ತು ಕೆಲವರು
3D ಗ್ರಾಫಿಕ್ ಮಾಡೋರು ಕೊರಡನಲ್ಲಿ ಅವ್ರಿಗೆ ಒಂದೊಂದು ಟೂಲಲ್ಲಿ ಯೂಸ್ ಆಗುತ್ತೆ. ಸೊ ನಿಮಗೆ ರೀಡ್ರಾ ಮಾಡುವಾಗ ನಿಮ್ಗೆ ಯಾವ ಟೂಲ್ ಯೂಸ್ ಆಗುತ್ತೆ ಆ ಟೂಲ್ನ ಯೂಸ್ ಮಾಡಿ. ಜಾಸ್ತಿ ನನಗೆ ಗೊತ್ತಿರೋಂಗೆ ಫ್ರೀ ಹ್ಯಾಂಡ್ ಟೂಲು ಮತ್ತು ಬೀಸರ್ ಟೂಲು ಮತ್ತು ಪೆನ್ ಟೂಲ್ ಸಾಮಾನ್ಯಕ್ಕೆ ತುಂಬ ಕಡಿಮೆ ಯೂಸ್ ಮಾಡೋದು. ಈ ಬೀಸರ್ ಆ್ಯಂಡ್ ಫ್ರೀ ಹ್ಯಾಂಡ್ ಟೂಲ್ ಯೂಸ್ ಮಾಡ್ತೀವಿ ನಾವು ರೀಕ್ರಿಯೇಟ್ ಮಾಡುವಾಗ. ಈ 2 ಪಾಯಿಂಟ್ ಲೈನ್ ಏನಿಲ್ಲ, ನೀವು ಇಟ್ಕೊಂಡು ನೋಡಿ. ಇವಾಗ ಇಲ್ಲಿ ಟ್ರೆಂಡ್ ಲೈನ್ ಎಳಿತೀವಲ್ಲ ನೋಡಿ, ಹಿಂಗೆ ಈ ರೀತಿ ಎಳೆಯೋಕ್ಕಷ್ಟೇ ಆ ಲೈನ್ ನಿಮ್ಗೆ ಯೂಸ್ ಆಗೋದು. ಓಕೆ, ಅದು ಬಿಟ್ಟರೆ ಇನ್ನೇನು ಇಲ್ಲ. ಟೂ ಲೈನು. ಮತ್ತು ನೆಕ್ಸ್ಟು ನಿಮಗೆ ಬೀಸರ್ ಟೂಲ್. ಬೀಸರ್ ಫ್ರೀ ಹ್ಯಾಂಡ್ ಟೂಲಲ್ಲಿ ನೀವು ಒಂದು ಕನೆಕ್ಟಿವಿಟಿ ಡಬಲ್ ಕ್ಲಿಕ್ ಮಾಡ್ತಾ ಹೋಗಬೇಕು. ಈ ಬೀಸರ್ ಟೂಲಲ್ಲಿ ನೋಡಿ, ಇವಾಗ ಇದು ನಾನು ನಿಮ್ಗೆ ತೋರಿಸ್ದೆ. ಸೊ ಬೀಸರ್ ಟೂಲಲ್ಲಿ ನಾನು ನಿಮಗೆ ನೋಡಿ ಇಲ್ಲಿಂದ ಬಂದು, ಬಟ್ ಏನು ಅಂದರೆ ಇಲ್ಲಿ ನಮಗೆ ಲೈನ್ ವಿಸಿಬಲ್ ಕಾಣಲ್ಲ, ಬರೀ ನೋಡ್ ಆ್ಯಂಕರ್ ಮಾತ್ರ ವಿಸಿಬಲಾಗಿ ಕಾಣುತ್ತೆ. ಫ್ರೀ ಹ್ಯಾಂಡ್ ಟೂಲಲ್ಲಿ ನಿಮಗೆ ಲೈನು ನಿಮಗೆ ವಿಸಿಬಲ್ ಆಗ್ತಾ ಹೋಗುತ್ತೆ. ತೋರಿಸ್ತೀನಿ ನೋಡಿ. ಇವಾಗ ನಿಮಗೆ ಫ್ರೀ ಹ್ಯಾಂಡ್ ಟೂಲಲ್ಲಿ ಇಲ್ಲಿ ಕ್ಲಿಕ್ ಮಾಡಿ, ನೆಕ್ಸ್ಟ್ ಯಾವ ಪಾಯಿಂಟಿಗೆ ಕ್ಲಿಕ್ ಮಾಡಬೇಕು ಆ ಪಾಯಿಂಟ್ ನಿಮಗೆ ಲೈನ್ ವಿಸಿಬಲ್ ಆಗ್ತಾ ಹೋಗ್ತಾ ಇದೆ. ಓಕೆ, ಬಟ್ ಅದೇ ನಿಮಗೆ ಬೀಸರ್ ಟೂಲಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಬಂದು ನೆಕ್ಸ್ಟ್ ಪಾಯಿಂಟ್ ಕ್ಲಿಕ್ ಮಾಡೋಕೆ ಕಾಣಲ್ಲ. ಸೊ ಇಲ್ಲಿ ಜಸ್ಟ್ ಏನೋ ಇದಕ್ಕೆ ಡಬಲ್ ಕ್ಲಿಕ್ ಬೇಡ. ಸೊ ಮೌಸ್ಗೂ ಸ್ಟ್ರೆಸ್ ಬೀಳಲ್ಲ ನಮಗೆ ಡಬಲ್ ಕ್ಲಿಕ್ ಮಾಡೋಕ್ಕೆ. ಒಂದು ಕ್ಲಿಕ್, ನೆಕ್ಸ್ಟ್ ಇಲ್ಲೊಂದು ಕ್ಲಿಕ್. ನಾವು ರೀಡ್ ಮಾಡುವಾಗ ಎಲ್ಲಿಗೆ ತೊಗೋಬೇಕು ಕರು ಅಲ್ಲಿಗೆ ತೊಗೋಬೇಕು. ನೋಡಿ ಇಲ್ಲಿ ಕ್ಲಿಕ್ಕು, ಸಿಂಗಲ್ ಕ್ಲಿಕ್ ಇದು ಸ್ಟಾರ್ಟಿಂಗ್ ನೋಡ್ರಿ. ಯಾಕೆಂದರೆ ಇದು ವಿಸಿಬಲ್ ಇರಲ್ಲ ಲೈನು, ನಿಮಗೆ ಫಾಲೋ ಲೈನು ವಿಸಿಬಲ್ ಆಗ್ತಾ ಇರಲ್ಲ. ಸೊ ಬೆಸ್ಟು ಸ್ಟಾರ್ಟಿಂಗ್ ನೀವು ಫ್ರೀ ಹ್ಯಾಂಡ್ ಟೂಲಲ್ಲಿ ಮಾಡೋದೇ ಉತ್ತಮ ನಿಮಗೆ. ಯಾಕೆಂದರೆ ನೆಕ್ಸ್ಟ್ ಎಲ್ಲಿಂದ ಎಲ್ಲಿಗೆ ಕರ್ವ್ ಇದೆ ಅಲ್ಲಿ ನೋಡ್ತೇವೆ. ನೆಕ್ಸ್ಟ್ ಇದನ್ನು ತೊಗೊಂಡು ಮತ್ತು ಇದನ್ನೆಲ್ಲ ನಾನು ತೊಗೊಂಡು 2 ಕರ್ವ್ ಮಾಡಿದೆ. 2 ಕರ್ವ್ ಮಾಡಿ ನಾನು ಜಸ್ಟ್ ನಿಮಗೆ ಆ ಶೇಪಿಗೆ ನಾನು ಕೂರಿಸ್ತಾ ಇದ್ದೀನಿ ಇವಾಗ. ಯಾಕೆಂದರೆ ಇದು ನನ್ನ ಕ್ಲೈಂಟು ಕೊಟ್ಟಿರೋ ಅಂಥ ಒಂದು ಜಾಬ್, ಇದು ರೀಕ್ರಿಯೇಟ್ ಮಾಡಿಕೊಡ್ಬೇಕು ಈ ಲೋಗೋನ ಅವರಿಗೆ. ಓಕೆ, ಸೊ ಈ ರೀತಿ ಆಯಿತು. ಇದು ಎರಡೂ ನಾನು ವೆಲ್ಡ್ ಮಾಡ್ತಾ ಬರ್ತಾಯಿದ್ದೀನಿ. ನಾನು ತೋರಿಸ್ತೀನಿ ನಿಮಗೆ ವೆಲ್ಡ್ ಅಂದರೆ ಏನು ಅಂತ. ಇವಾಗ ಜಸ್ಟ್ ನಾನು ನಿಮಗೆ ಬರೀ ಲೈನ್ ಡ್ರಾಯಿಂಗ್ಸ್ಗಳ್ನ ನಾನು ನಿಮಗೆ ಲೈನ್ಗೆ ಸಂಬಂಧಪಟ್ಟಿದ್ದು ಟೂಲ್ಸ್ ಮಾತ್ರ ಹಾಕ್ತಾಯಿದ್ದೀನಿ ಈ ವಿಡಿಯೋನಲ್ಲಿ. ಸೊ ಬೀಸರ್ ಆಯಿತು. ನೆಕ್ಸ್ಟ್ ಪೆನ್ ಟೂಲು. ಸೊ ಪೆನ್ ಟೂಲ್ ಏನು ಅಂತ ಅಂದರೆ, ಫೋಟೋಶಾಪ್ ಯಾರು ಯೂಸ್ ಮಾಡಿದ್ದೀರೋ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಪೆನ್ ಟೂಲು ಎಷ್ಟು ತುಂಬ ಉಪಯೋಗ ಆಗುತ್ತೆ ಅಂತ. ಸೊ ಸಾಮಾನ್ಯವಾಗಿ ನಾವು ವೆಕ್ಟರ್ ಕನ್ವರ್ಷನ್, ವೆಕ್ಟರ್ ರೀಡ್ರಾ ಮಾಡುವಾಗೆಲ್ಲ ನಾವು ಪೆನ್ ಟೂಲ್ ಸ್ವಲ್ಪ ಕಡಿಮೆ ಕೊರಡನಲ್ಲಿ. ಫೋಟೋಶಾಪಲ್ಲಾದರೆ ಪೆನ್ ಟೂಲು ಇಟ್ಸ್ ಮೋಸ್ಟ್ ವೆರಿ ಯೂಸ್ಫುಲ್. ನೋಡಿ ಇಲ್ಲಾದರೆ ಏನಂದರೆ, ಇವಾಗ ಈ ಪಾಯಿಂಟಿಂದ ನಾವೇನು ಮಾಡಿದ್ವಿ, ನೆಕ್ಸ್ಟ್ ತೊಗೊಂಡು ಸ್ಟ್ರೈಟ್ ತೊಗೊಂಡೋಗಿ ಆಮೇಲೆ ಎಲ್ಲ ಸೆಲೆಕ್ಟ್ ಮಾಡಿ ಕರ್ವ್ ಮಾಡಿ ಕೂರಿಸ್ತಾಯಿದ್ವಿ. ಪೆನ್ ಟೂಲಲ್ಲಿ ಆಗಲ್ಲ. ನೀವು ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಕರ್ವ್ ಬೇಕು ಅಂದರೆ ನೋಡಿ ಫಸ್ಟೇ ಕರ್ವ್ ಡ್ರಾ ಮಾಡ್ಕೊಂಬರ್ಬೋದು. ಬಟ್ ಏನು ಪ್ರಾಬ್ಲಮ್ ಅಂದರೆ ಇದರಲ್ಲಿ ಅಷ್ಟು ಆ್ಯಕ್ಯುರೇಸಿ ಬರಲ್ಲ. ಫೋಟೋಶಾಪಲ್ಲಾದರೆ ಕಂಟ್ರೋಲು ಮತ್ತು ಹಾಲ್ಟ್ ಹಿಡ್ಕೊಂಡು ನಾವು ನೋಡಿ ಇಲ್ಲಿ ಮುಂಚೆನೇ ಬಂದ್ಬಿಡುತ್ತೆ. ಇದು ಸ್ವಲ್ಪ ಕಷ್ಟ ಪೆನ್ ಟೂಲು. ನೋಡಿ ಈ ರೀತಿ ಸಾರಿ ಗೊತ್ತಾಗ್ತಾ ಇಲ್ಲ ಅದು. ನಮಗೆ ಫೋಟೋಶಾಪಲ್ಲಾರ ಆಲ್ಟ್ ಹಿಡ್ಕೊಂಡು ಈ ನೋಡಿ ನಮಗೆ ನೆಕ್ಸ್ಟ್ ನೋಡಿ ಹಿಂಗೆ ಆಯಿತಾ. ಸೊ ನಾವು ಡ್ರಾ ಮಾಡಿದ್ಮೇಲೆ ಅದನ್ನು 2 ಕರ್ವ್ ಮಾಡಿ ಶೇಪು ಕೂರಿಸೋ ಬದಲು ಈ ಪೆನ್ ಟೂಲ್. ಬಟ್ ಪೆನ್ ಟೂಲ್ ಏನಂದರೆ ಸ್ವಲ್ಪ ಫೋಟೋಶಾಪ್ಗೂ ಕೊರಡ್ರಾಗೂ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಸೊ ಈ ರೀತಿ ಕೂರಿಸೋದು ಪೆನ್ ಟೂಲಲ್ಲಿ. ಓಕೆ ಫೈನ್. ಈಗ ನೆಕ್ಸ್ಟ್ ಪಾಲಿಯನ್ ಟೂಲ್ ಏನು ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ. ಇವಾಗ ಪಾಲಿಯನ್ ಟೂಲಲ್ಲಿ ಹಿಂಗೆ ಇಟ್ಕೊಂಡು ಸ್ಟ್ರೈಟ್ ಲೈನ್ ಆದಮೇಲೆ ಮತ್ತೆ ಫ್ರೀ ಹ್ಯಾಂಡ್. ಇವಾಗ ಕೆಲವೊಂದು ಡ್ರಾಯಿಂಗ್ ಬರುತ್ತೆ ನಿಮ್ಗೆ ಇಲ್ಲಿವರೆಗೆ ಸ್ಟ್ರೈಟ್ ಇರುತ್ತೆ, ಆಮೇಲೆ ಮತ್ತೆ ಫ್ರೀ ಹ್ಯಾಂಡಲ್ಲಿರುತ್ತೆ, ಮತ್ತು ಹಿಂಗೆ ಪಾಲಿಯನ್ ಟೂಲಲ್ಲಿ ಇವಾಗ ಸಪೋಸ್ ನೀವು ಕ್ಲೌಡ್ ಡ್ರಾ ಮಾಡಬೇಕು ನೋಡಿ, ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಇರುತ್ತೆ, ಆಮೇಲೆ ನೀವು ಫ್ರೀ ಹ್ಯಾಂಡ್ ಟೂಲಲ್ಲಿ ಮಾಡ್ತೀರಾ ಈ ರೀತಿ. ಅಂದರೆ ಇದೆಲ್ಲನೂ ನಿಮಗೆ ಕ್ಲೌಡಲ್ಲಿ ಎಫೆಕ್ಟ್ ಬೇರೆ ಆ ಥರ. ಒಂದು ಸ್ಟ್ರೈಟು ಮತ್ತು ಫ್ರೀ ಹ್ಯಾಂಡು, ಸ್ಟ್ರೈಟು ಫ್ರೀ ಹ್ಯಾಂಡು ಎರಡೂ ಸೇರಿ ಅದನ್ನು ಪಾಲಿಯನ್ ಟೂಲ್ ಅಂತ ಇದೆ ಒಂದು. ಆ ಟೂಲ್ಗಳು ನಿಮಗೆ ಒಂದೊಂದು ಜಾಬ್ಗೆ ಒಂದೊಂದು ಥರ ಅದು ಯೂಸ್ಫುಲ್ ಆಗುತ್ತೆ. ನೀವು ಅದನ್ನೇನಾದರೂ ನೆನ್ಪಿಟ್ಕೊಂಡಿರಬೇಕು. ನೀವು ಮಾಡುವಾಗ ಕೆಲವೊಂದು ಸಲ ರೀಡ್ರಾ ಬಂದಾಗ ಕಷ್ಟ ಆಗ್ತಾ ಇರುತ್ತೆ ಅವಾಗ. ಸೊ ಅವಾಗ ನಾವು ಯಾವ ಟೂಲ್ನ ಎಲ್ಲಿ ಯೂಸ್ ಮಾಡಬೇಕು ಅನ್ನೋದು ತುಂಬ ಇವಾಗ 3 ಪಾಯಿಂಟ್ ಕರ್ವ್ ನೋಡಿ. ಇವಾಗ 3 ಪಾಯಿಂಟ್ ಕರ್ವ್ ಇದಕ್ಕೆ ನೀವು
ಕ್ಲಿಕ್ ಮಾಡಿದ್ಮೇಲೆ ಒಂದು ಪಾಯಿಂಟಿಂದ ಒಂದು ಪಾಯಿಂಟ್ ಇವಾಗ ಇಲ್ಲಿ ಹಿಂಗೆ ಇದೆ ಈ ಥರ. ಇಲ್ಲಿ ಮಾಡಿದ್ಮೇಲೆ ನೆಕ್ಸ್ಟು ಮೌಸ್ ಕ್ಲಿಕ್ ಬಿಟ್ಬಿಡಬೇಕು. ಮತ್ತು ಅಂದರೆ ಯಾವುದೇ ಮೌಸ್ ಕ್ಲಿಕ್ನ ಕ್ಲಿಕ್ ಮಾಡಿರಬಾರ್ದು, ಜಸ್ಟು ಡ್ರ್ಯಾಗ್ ಮಾಡಿದ್ರೆ ನಿಮ್ಗೆ ಅಲ್ಲಿಂದ ಅಲ್ಲಿಗೆ ಇದು ಬರುತ್ತೆ. ಓಕೆ, ಇವಾಗ ಫಸ್ಟು ಲೆಫ್ಟ್ ಕ್ಲಿಕ್ ಮಾಡಬೇಕು, ಮತ್ತು ನಿಮ್ಗೆ ಯಾವ ಪಾಯಿಂಟ್ವರೆಗೂ ಬೇಕು ಅಲ್ಲಿಗೆ ಬಿಟ್ಬಿಡ್ಬೇಕು. ಕ್ಲಿಕ್ನ ಬಿಟ್ಟ ಮೇಲೆ ಸುಮ್ಮನೆ ನೀವೇನಿಲ್ಲ ಮೌಸು ಡ್ರ್ಯಾಗ್ ಮಾಡ್ತಾ ಹೋದರೆ ಅದು ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ. ಆಮೇಲೆ ನೆಕ್ಸ್ಟು ನೀವು ಲೆಫ್ಟ್ ಕ್ಲಿಕ್ ಮಾಡಬೇಕು, ಆವಾಗ ಅದನ್ನು ಅಲ್ಲಿಗೆ ಡಿಸೇಬಲ್ ಆಯಿತು, ಅಲ್ಲಿಗೆ ಎಂಡ್ ಆಯಿತು ಅದು ಅಂತ ಅರ್ಥ. ಓಕೆ, ಸೊ ಹೋಪ್ಫುಲ್ ಇವಾಗ ನಿಮ್ಗೆ ಗೊತ್ತಾಯಿತು ಅನಿಸುತ್ತೆ ಈ ಲೈನ್ ಡ್ರಾಯಿಂಗ್ಸು. ಫ್ರೀ ಹ್ಯಾಂಡ್ ಅಂದರೆ ಜಸ್ಟ್ ಹಿಂಗೆ ಈ ರೀತಿ ಎಲ್ಲ ಫ್ರೀ ಹ್ಯಾಂಡ್ ತೊಗೊಳ್ಳೋದು. ಅದನ್ನು ಸ್ಟ್ರೈಟ್ ಬೇಕು ಅಂತಂದರೆ ಒಂದು ಪಾಯಿಂಟಿಂದ ಒಂದು ಪಾಯಿಂಟ್ ಡಬಲ್ ಕ್ಲಿಕ್ ಮಾಡ್ತಾ ಹೋಗಬೇಕು, ಮಾಡಬೇಕು. ನೆಕ್ಸ್ಟು ನಿಮಗೆ 2 ಪಾಯಿಂಟ್ ಲೈನ್ ಅಂದರೆ ಜಸ್ಟ್ ಅಲ್ಲಿಂದ ಇಲ್ಲಿಂದ ಇಲ್ಲಿಗೆ. ಓಕೆ, ನಾನು ನೆಕ್ಸ್ಟ್ ಬೀಸರ್ ಟೂಲ್ ನಿಮಗೆ ಬೀಸರ್ ಟೂಲಲ್ಲಿ ಇವಾಗ ಸ್ಟ್ರೈಟ್ ಬೇಕು ಅಂದರೆ ಹಿಂಗೆ ಒಂದು ಸಿಂಗಲ್ ಕ್ಲಿಕ್ಕು. ಬೀಸರ್ ಟೂಲಲ್ಲೂ ಪೆನ್ ಟೂಲ್ ಥರನೇ ನೀವು ಶೇಪ್ ಮಾಡ್ತಾ ಹೋಗ್ಬೋದು. ಸಾರಿ, ಬೀಸರ್ ಟೂಲಲ್ಲಿ ನಾನು ನಿಮ್ಗೆ ಮರ್ತೋಗ್ಬಿಟ್ಟೆ. ಇನ್ನೊಂದು ನೋಡಿ, ಬೀಸರ್ ಟೂಲಲ್ಲಿ ಇವಾಗ ಇಲ್ಲಿ ಕ್ಲಿಕ್ ಮಾಡಿ, ಬಟ್ ಅದು ಎಂಡ್ ಆಗಬೇಕು ನಿಮಗೆ. ಅದು ಎಂಡ್ ಆಗಿಲ್ಲ ಅಂದರೆ ಅದು ನಿಮ್ಗೆ ಎಲ್ಲಿ ಡ್ರ್ಯಾಗ್ ಮಾಡ್ತೀರೋ ಅಲ್ಲೇ ಬರ್ತಾ ಇರುತ್ತೆ. ಸೊ ಬೀಸರ್ ಟೂಲಲ್ಲಿ ನೋಡಿ, ಇವಾಗ ಈ ಶೇಪ್ ನಾನು ಮಾಡ್ತೀನಿ, ಕ್ಲಿಕ್ ಮಾಡಿ ಆಮೇಲೆ ಇದನ್ನು ಸ್ವಲ್ಪ ಮ್ಯಾನ್ಯಲ್ ಆಗಿ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಓಕೆ, ಬೀಸರ್ ಟೂಲ್ ಗೊತ್ತಾಯಿತು. ಈಗ ನೆಕ್ಸ್ಟು ಪೆನ್ ಅಂದರೆ ಕ್ಲಿಕ್ ಮಾಡಿಕೊಂಡು ಈ ರೀತಿ. ಇನ್ನು ನೋಡಿ, ಇವಾಗ ಸಪೋಸ್ ನೀವೇನೋ ವೇವ್ಸ್ ಮಾಡಬೇಕು, ಈ ರೀತಿ ಶೇಪ್ ಮಾಡಬೇಕು, ನೀವು ಏನೋ ಒಂದು ಮಾಡ್ತಾ ಇರ್ತೀರ ಡ್ರಾಯಿಂಗು ಶೇಪು. ಇನ್ನು ಪಾಲಿಯನ್ ಟೂಲು, ಪಾಲಿಯನ್ ಅಂದರೆ ಡ್ರ್ಯಾಗ್ ಮಾಡಿಬಿಡಬೇಕು, ಮತ್ತು ಫ್ರೀ ಹ್ಯಾಂಡು ಇದು. ಓಕೆ, ಸೊ ನೆಕ್ಸ್ಟು 3 ಪಾಯಿಂಟ್ ಅಂದರೆ ಫಸ್ಟ್ ಕ್ಲಿಕ್ ಮಾಡಿ ಓಕೆ, ಎಲ್ಲ ಆಲ್ಮೋಸ್ಟ್ ಎಲ್ಲ ಒಂದೇ ಥರ ಬರುತ್ತೆ. ನನಗೆ ಗೊತ್ತಿರೋಂಗೆ ನಿಮಗೆ ಬೀಸರ್ ಟೂಲ್ ಆ್ಯಂಡ್ ಫ್ರೀ ಹ್ಯಾಂಡ್ ಟೂಲ್, ಈ 2 ಟೂಲಲ್ಲೇ ಇವೆಲ್ಲ ಕೆಲಸನೂ ಅದರಲ್ಲೇ ಮಾಡ್ಬೋದು. ಸೊ ನೀವು ಏನು ಅಂದರೆ ಫ್ರೀ ಹ್ಯಾಂಡು ಮತ್ತು ಬೇಸರ್ ಇದೆರಡು ಯೂಸ್ ಮಾಡಿ ಸಾಕು ನನಗೆ. ಸೊ ಹೋಪ್ಫುಲಿ ಅರ್ಥ ಆಯಿತು ಅನಿಸುತ್ತೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ವೀಡಿಯೋವರೆಗೂ ಅಂಟಿಲ್ ದೆನ್ ಬಾಯ್, ಥ್ಯಾಂಕ್ ಯು.